ಕೆಲವು ಕ್ಯಾಂಬ್ಯಾಕ್ಸ್ಗಳು ಕೇವಲ ಸಿನಿಮಾ ಸುದ್ದಿಯಾಗುವುದಿಲ್ಲ, ಅವು ಒಂದು ಹೊಸ ಅಧ್ಯಾಯದ ಆರಂಭವಾಗುತ್ತವೆ. ಇಂದು ಅಂತಹ ಒಂದು ಸುದ್ದಿಯ ಬಗ್ಗೆ ಮಾತನಾಡೋಣ. 8 ವರ್ಷಗಳ ಬಳಿಕ ಖ್ಯಾತ ನಟಿ ಊರ್ವಶಿ ಮತ್ತೆ ಕನ್ನಡ ಚಿತ್ರರಂಗಕ್ಕೆ ಮರಳುತ್ತಿದ್ದಾರೆ. ಬುಲ್ಲಿ ಎಂಬ ಸಿನಿಮಾದ ಮೂಲಕ ಅವರು ಮತ್ತೆ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡುತ್ತಿದ್ದಾರೆ. ಆದರೆ ಈ ಸುದ್ದಿಯಲ್ಲಿ ಇನ್ನೊಂದು ದೊಡ್ಡ ವಿಶೇಷ ಇದೆ. ಅದೇ ಸಿನಿಮಾದಲ್ಲಿ ಅವರ ಮಗಳು ತೇಜಲಕ್ಷ್ಮಿ, ಊರ್ವಶಿ ನಾಯರ್ ಮೊದಲ ಬಾರಿಗೆ ಕನ್ನಡ ಚಿತ್ರರಂಗಕ್ಕೆ ನಾಯಕಿಯಾಗಿ ಪಾದಾರ್ಪಣೆ ಮಾಡುತ್ತಿದ್ದಾರೆ. ಅಂದರೆ ಒಂದೇ ಸಿನಿಮಾದಲ್ಲಿ ತಾಯಿ ಮತ್ತು ಮಗಳ ಹೊಸ ಪಯಣ. ಊರ್ವಶಿ ಬಗ್ಗೆ ವಿಶೇಷವಾಗಿ ಹೇಳಬೇಕಾದರೆ ಅವರು ಕೇವಲ ಕನ್ನಡದಲ್ಲಷ್ಟೇ ಅಲ್ಲ, ತಮಿಳು, ಮಲಯಾಳಂ, ತೆಲುಗು ಹೀಗೆ ದಕ್ಷಿಣ ಭಾರತದ ಬಹುತೇಕ ಎಲ್ಲಾ ಭಾಷೆಗಳಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. ಕಾಮಿಡಿ ಆಗಿರಲಿ, ಭಾವನಾತ್ಮಕ ಪಾತ್ರವಾಗಿರಲಿ ಅಥವಾ ತಾಯಿಯ ಪಾತ್ರವಾಗಿರಲಿ, ಊರ್ವಶಿ ಯಾವ ಪಾತ್ರಕ್ಕೂ ಜೀವ ತುಂಬಬಲ್ಲ ನಟಿ. ಅದಕ್ಕೆ ಇಷ್ಟು ವರ್ಷಗಳಾದರೂ ಅವರಿಗೆ ಅಭಿಮಾನಿಗಳ ಸಂಖ್ಯೆ ಕಡಿಮೆಯಾಗಿಲ್ಲ. ಇದೀಗ ಬುಲ್ಲಿ ಸಿನಿಮಾ ಅವರಿಗಷ್ಟೇ ಅಲ್ಲ, ಅವರ ಮಗಳು ತೇಜಲಕ್ಷ್ಮಿಗೂ ಬಹಳ ಮುಖ್ಯ. ಸಿನಿಮಾ ಕುಟುಂಬದಿಂದ ಬಂದಿದ್ದರೂ ಪ್ರೇಕ್ಷಕರ ಪ್ರೀತಿಯನ್ನು ಗಳಿಸೋದು ಪ್ರತಿಯೊಬ್ಬ ಕಲಾವಿದನಿಗೂ ಹೊಸ ಪರೀಕ್ಷೆ. ಸ್ಟಾರ್ ಕಿಡ್ ಆಗಿ ಹುಟ್ಟೋದು ಸುಲಭ, ಆದರೆ ಸ್ವಂತ ಹೆಸರನ್ನು ಕಟ್ಟಿಕೊಳ್ಳೋದು ಅಷ್ಟು ಸುಲಭವಲ್ಲ. ಅನೇಕ ಸ್ಟಾರ್ ಮಕ್ಕಳಿಗೆ ಅದು ಸಾಧ್ಯವಾಗಿಲ್ಲ. ಇನ್ನೂ ಕೆಲವರು ತಮ್ಮ ಪ್ರತಿಭೆಯಿಂದಲೇ ಹೊಸ ಗುರುತು ಮೂಡಿಸಿದ್ದಾರೆ. ಈಗ ತೇಜಲಕ್ಷ್ಮಿ ಯಾವ ಪಟ್ಟಿಗೆ ಸೇರ್ತಾರೆ ಎಂಬುದನ್ನು ಕಾಲವೇ ಹೇಳಬೇಕು. ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಹೊಸ ಮುಖಗಳಿಗೆ ಉತ್ತಮ ಅವಕಾಶಗಳು ಸಿಗುತ್ತಿವೆ. ರಿಷಬ್ ಶೆಟ್ಟಿ, ರಾಜ್ಬಿ ಶೆಟ್ಟಿ, ರಕ್ಷಿತ್ ಶೆಟ್ಟಿ ಹೀಗೆ ವಿಭಿನ್ನ ಕಥೆಗಳಿಗೆ ಪ್ರೇಕ್ಷಕರು ಬೆಂಬಲ ನೀಡುತ್ತಿದ್ದಾರೆ. ಅಂತಹ ಸಮಯದಲ್ಲೇ ಊರ್ವಶಿಯ ಕ್ಯಾಂಬ್ಯಾಕ್ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಈ ಸಿನಿಮಾ ಕೇವಲ ಕ್ಯಾಂಬ್ಯಾಕ್ ಆಗುತ್ತದೆಯಾ ಅಥವಾ ತಾಯಿ ಮತ್ತು ಮಗಳ ಹೊಸ ಯಶಸ್ಸಿನ ಆರಂಭವಾಗುತ್ತದೆಯಾ? ಅದನ್ನ ಪ್ರೇಕ್ಷಕರೇ ನಿರ್ಧರಿಸಲಿದ್ದಾರೆ. ನಿಮ್ಮ ಪ್ರಕಾರ ಬುಲ್ಲಿ ಸಿನಿಮಾ ಯಶಸ್ವಿಯಾಗುತ್ತದೆಯಾ ಮತ್ತು ತೇಜಲಕ್ಷ್ಮಿ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದ ಸ್ಥಾನ ಪಡೆಯುತ್ತಾರಾ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ನಲ್ಲಿ ತಿಳಿಸಿ.